ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವನಗೇರಿ ಗ್ರಾಮ ಪಂಚಾಯತಿಗೆ ಇಂದು ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಕನೆಕ್ಟ್ ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ತಂಡದ ವತಿಯಿಂದ ಇಂದು ಪಟ್ಟಣ ಪಂಚಾಯತಿ ಆಗಿರಬಹುದು, ಗ್ರಾಮ ಪಂಚಾಯತಿ ಆಗಿರಬಹುದು, ಜಿಲ್ಲಾ ಪಂಚಾಯತಿ ಆಗಿರಬಹುದು, ತಾಲೂಕು ಪಂಚಾಯತಿ ಆಗಿರ್ಬೋದು ಮತ್ತು ಮುಂಬರುವಂತಹ 2028ರ ವಿಧಾನಸಭಾ ಚುನಾವಣೆಯ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ವನಗೇರಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಬಸವರಾಜ್ ರೇವರ್ಕಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ಯಾವ ರೀತಿಯಾಗಿ ಪಂಚಾಯತಿಯ ಗ್ರಾಮ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಮುಂಬರುವಂತಹ ಚುನಾವಣೆಯಲ್ಲಿ ಅವರು ಯಾವ ರೀತಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ, ಮತಯಾಚನೆ ಮಾಡಲಿಕ್ಕೆ ಯಾವ ರೀತಿ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ. ಸರ್ ನನ್ನ ಹೆಸರು ಬಸವರಾಜ್ ತಂದಿ ನಿಂಗಪ್ಪ ರೇವಣಿಕೆ ಅಂತ ದೇವರ ಹತ್ರ ವಣಗೇರಿ ಅವರು. ಎಸ್ ಸರ್. ಸರ್ ಸರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ತಾವು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ, ವಣಗೇರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ಎಸ್ ಸರ್. ಸರಿ ಸರ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಶುರುವಾಯಿತು ಸರ್? ನಮ್ಮ ರಾಜಕೀಯ ಜೀವನ 2016-17 ಸರ್. ಓಕೆ. ನಾವು ಭಾರತೀಯ ಜನತಾ ಪಾರ್ಟಿ ಒಳಗ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ವಿ ಸರ್. ಬೂತ್ ಅಧ್ಯಕ್ಷರಾಗಿದ್ವಿ. ಎಸ್ ಸರ್. ಕೆಲಸ ಮಾಡ್ತಿದ್ವಿ ಸರ್. ಅಲ್ಲಿಂದ ಜನರ ಅಭಿಪ್ರಾಯ ಏನಾಯ್ತು ಸರ್, ಗ್ರಾಮ ಪಂಚಾಯತಿ ಚುನಾವಣೆ ಸ್ಟಾರ್ಟ್ ಆದಲ್ಲ, ಗ್ರಾಮ ಪಂಚಾಯತಿ ನೀವು ಸ್ಪರ್ಧೆ ಮಾಡು ಅಂತಂದೇಳಿ ಜನರಲ್ಲಿಂದ ನಮಗ್ ಬಹಳ ಸಲಹೆ ಬಂತು ಸರ್. ಬಂದ ಮೇಲೆ ಜನರು ಏನ್ ಹೇಳ್ತಾರ ಅದ್ರ ಪ್ರಕಾರ ನಾವು ಸ್ಪರ್ಧೆ ಮಾಡಿದ್ವಿ ಸರ್. ನಮ್ನ ಜನರು ಹೆಂಗ ನಮ್ಗೆ ಹೇಳಿ ಒಂದ್ ಭರವಸೆಯಲ್ಲಿಂದ ನಮ್ಗ ಅಭಿಮಾನದಿಂದ ನಿಲ್ಲಿಸಿದ್ರ ಆ ರೀತಿ ನಮ್ನ ಆಯ್ಕೆ ಮಾಡಿ ತಂದ್ರು ಸರ್. ಸರ್ ಅದೇ ರೀತಿನ ಇಲ್ಲಿವರೆಗೆ ಕೆಲಸ ಮಾಡ್ಕೊಂತ ಬಂದಿವಿ ಸರ್. ಓಕೆ ಸರ್. ಸರ್ ತಮ್ಮ ರಾಜಕೀಯ ಗುರು ಮತ್ತು ತಾವು ರಾಜಕೀಯ ಬರೋಕೆ ಉದ್ದೇಶ ಅಂತ ಸರ್? ನಮ್ದು ಹಿನ್ನೆಲೆ ರಾಜಕೀಯ ನಮ್ಮ ಮನೆತನದೊಳಗ ಯಾರು ರಾಜಕೀಯ ಒಳಗ ಯಾರು ಇಲ್ಲ ಸರ್. ಒಂದು ಗ್ರಾಮ ಪಂಚಾಯತಿ ನೇಮರ್ ಕೂಡ ನಮ್ಮ ತಂದೆಯರಾಗಿರ್ಲಿ, ನಮ್ಮ ತಾಯಾರ ಆಗಿರ್ಲಿ, ನಮ್ಮ ಅಜ್ಜ ಆಗಿರ್ಲಿ, ನಮ್ಮ ಅಣ್ಣ ತಮ್ಮ ಯಾರು ರಾಜಕೀಯ ಬಂದಿಲ್ಲ ಸರ್. ನಾವೇ ಬಂದಿರೋ ಸರ್. ನಮ್ ರೈತ ಕುಟುಂಬ. ಓಕೆ. ನಾವೆಲ್ಲ ರೈತರು, ನಮ್ಮ ತಂದೆ ರೈತ, ನಮ್ಮ ತಾತ ರೈತರು, ನಾವು ರೈತರು. ನಾವು ಇದ್ರು ಕೂಡ ನಾನು ರೈತನ ಸರ್. ಎಸ್ ಸರ್. ಹಂಗಾಗಿ ನಮ್ಗೆಲ್ಲ ಜಮೀನು ತೋಟ ಗೀಟ ಎಲ್ಲ ಚೆನ್ನಾಗಿದೆ. ಜನರ ಅಭಿಪ್ರಾಯದಿಂದ ರಾಜಕೀಯಕ್ಕೆ ಬಂದಿತ್ತು. ತಮ್ಮ ರಾಜಕೀಯ ಗುರು ಸರ್? ರಾಜಕೀಯ ಗುರು ನಮ್ಗೆ ಜನನ ರಾಜಕೀಯ ಗುರು ಅಂದ ಈಗ ನಾವು ಜನರಲ್ಲಿಂದ ಬಂದಿರ್ತಾರ. ನಮ್ಮ ಮನೆ ಒಳಗಾದ್ರನ್ನ ಯಾರ ನೀನು ನಿಂದ್ರಪ್ಪ ರಾಜಕೀಯ ಅಂತ ಯಾರು ಏನು ಹೇಳಿಲ್ಲ ಸರ್. ಜನರ ಅಭಿಪ್ರಾಯ ಬಂತ ಸರ್. ನಾವು ಭಾರತೀಯ ಜನತಾ ಪಾರ್ಟಿ ಒಳಗ ನಾವು ಕೆಲಸ ಮಾಡಕತ್ತಿದ್ವಿ ಕಾರ್ಯಕರ್ತರಾಗಿ. ಅದ್ರಲ್ಲಿಂದ ಒಂದು ನಾವು ಗುರುತಿಸ್ಕೊಂಡಿರೋ ರಾಜಕೀಯ ಒಳಗ ಅಂದ್ರೆ ಏನ್ರಿ, ಭಾರತೀಯ ಜನತಾ ಪಾರ್ಟಿಲಿಂದ ನಾವು ರಾಜಕೀಯ ಒಳಗ ಗುರ್ತ ಮಾಡ್ಕೊಂಡಿದ್ವಿ ಸರ್. ತಮ್ಮ ರಾಜಕೀಯ ಬರೋ ಪ್ರೇರಣೆ ಯಾರು ಸರ್? ರಾಜಕೀಯ ಬರೋಕಂದ್ರ ಸರ ಅದೇ ಸರ, ನಾವು ಏನಾಯ್ತು, ನಾವು ಪಕ್ಷದ ಒಳಗ ನಾವು ಕಾರ್ಯಕರ್ತರ ಕೆಲಸ ಮಾಡ್ತಿದ್ವಿ ಬಿಜೆಪಿ ಪಕ್ಷದೊಳಗ. ಈಗನು ನಾವು ಬಿಜೆಪಿ ಪಕ್ಷದೊಳಗ ಕಾರ್ಯಕರ್ತರು, ಬೂತ್ ಅಧ್ಯಕ್ಷರದೀವ್ರಿ. ಜನರದ ಸಲಹೆ ಬಂತು, ಇಲ್ಲ ನೀನು ರಾಜಕೀಯ ನಿಂದ್ರ, ನೀನು ಗ್ರಾಮ ಪಂಚಾಯತಿ ನಿಂದ್ರ, ನಿನ್ನ ಆರಿಸ್ತಿರ್ತೀವಿ ನಾವು, ಒಂದು ಒಳ್ಳೆ ಕೆಲಸ ಮಾಡ, ನಿನ್ನಲ್ಲಿ ಮಾಡ್ತೀವಿ ಅನ್ನೋದು ಒಂದು ಭರವಸೆ ಐತಿ ನಮ್ಮಲ್ಲಿ ಅಂತಂದೇಳಿ ಜನರ ಆಯ್ಕೆ ಮಾಡಿದ್ರು ಸರ್. ಜನರಲ್ಲಿಂದನೇ ನಾವು ಜನರ ರಾಜಕೀಯ ಗುರು ಸರ್. ಜನರಲ್ಲಿಂದ ಬಂದಿದ್ದೀವಿ. ಜನರಿಗೆ ರಾಜಕೀಯ ಗುರು ಮತ್ತೆ ಜನರ ಪ್ರೇರಣೆಯಿಂದ ತಾವು ರಾಜಕೀಯಕ್ಕೆ. ಎಸ್ ಸರ್. ಸರಿ ಸರ್, ತಾವು ಚುನಾವಣೆ ಸಂದರ್ಭದಲ್ಲಿ ತಾವು ಮತಬೇಟೆಯನ್ನ ಮಾಡ್ತಾ ಇರ್ತೀರಿ ಸರ್. ಚುನಾವಣಾ ಸಂದರ್ಭ ತಾವು ಮತಬೇಟೆ ಮಾಡುವಾಗ ಸರ್ ತಾವು ಜನರಿಗೆ ಕೆಲವಷ್ಟು ಭರವಸೆ ಕೊಟ್ಟಿರ್ತೀರಿ ಸರ್. ಅದಾಗ ಯಾವ ರೀತಿ ತಾವು ಜನರಿಗೆ ಭರವಸೆ ಕೊಟ್ಟಿ ಸರ್? ಅದರ ತಾವು ಎಷ್ಟು % ಈಗ ಕಾಮಗಾರಿ ಬಗೆಹರಿಸಿದ್ರು ಸರ್? ಜನರಿಗೆ ಭರವಸೆ ನಾವು ಕೊಟ್ಟಿರೋದು ಬಹಳ ಇದೆ ಸರ್. ನಾವು ನೋಡ್ರಿ, ಗ್ರಾಮದೊಳಗ ಸ್ವಚ್ಛತೆ ಬಗ್ಗೆ ಇರ್ಲಿ, ಕುಡಿಯೋ ನೀರಿನ ಬಗ್ಗೆ ಇರ್ಲಿ, ಒಂದು ಗಟರ ಇರ್ಲಿ, ಒಂದು ಸಿಸಿ ರಸ್ತೆ ಇರ್ಲಿ, ಯಾವುದೇ ಒಂದು ಹೊಲಕ್ ಹೋಗಂತ ದಾರಿನೂ ಇರ್ಲಿ, ನಮ್ಮ ದಾರಿ ಒಳಗ ಒಂದ್ ಯಾವುದೇ ಇದ್ರಲ್ಲಿ ನಾವು ಭರವಸೆ ಬಾಳ ಕೊಟ್ಟಿವಿ ಸರ. ಬಾಳ ನಾವು ಕೊಟ್ಟಂತ ಭರವಸೆ ಅಷ್ಟು ಇನ್ನು ನಾವ್ ಯಾರು ಜನರಿಗೆ ಯಾವ್ದು ನಾವು ಈಡೇರಿಸಿಲ್ಲ ಸರ. ಒಂದ್ ಅರ್ಧ ಅಂತ ನಾವು 50% ಅಂದ್ರೆ ಮಾಡಿವಿ ಅಂತ ನಾವ್ ಹೇಳ್ತೀವಿ. 50% 50 ಒಂದು 65 ಅಂದ್ರೆ ಮಾಡಿವಿ ಎಸ್ ಸರ್. ಸರಿ ಸರ್. ಸರ್ ಈಗ ತಾವು ಆಯ್ಕೆ ಆದ್ಮೇಲೆ ಸರ್ ತಮ್ಮ ವಾರ್ಡ್ ಯಾವ ರೀತಿ ತಾವು ಆಯ್ಕೆ ಆಗಕ್ಕಿಂತ ಮುಂಚೆ ತಾವು ಈಗ ಆಯ್ಕೆ ಆದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿ ಸರ್? ಮೊದ್ಲ ನಾವು ಆಯ್ಕೆ ಆಗ್ಲಿಕ್ಕೆ ಮುಂಚೆಕ ನಾವ್ ಆಯ್ಕೆ ಆಗಿಂದ
ಅವಾಗ ಅಂದ್ರೆ ಬಹಳ ಡೆವಲಪ್ಮೆಂಟ್ ಮಾಡಿ ಸರ್. ಒಂದು ಸ್ವಚ್ಛತೆ ಬಗ್ಗೆ ಇರ್ಲಿ, ಕುಡಿಯೋ ನೀರಿನ ಬಗ್ಗೆ ಇದ್ರಲ್ಲಿ, ಒಂದು ಸಿಸಿ ರಸ್ತೆ ಇದ್ರಲ್ಲಿ ಬಹಳ ಎಲ್ಲ ನಮಗ್ ಬಹಳ ಅಂದ್ರೆ ರಸ್ತೆಗಳು ನಮಗ್ ಬಹಳ ತೊಂದರೆ ಆಗಿತ್ತು ಸರ್. ಇಲ್ಲಿ ಮಳೆಗಾಲದಿಂದಾಗೆಲ್ಲ ನೀರು ನಿಂತು ಸೊಳ್ಳೆ ಆಗಿ ಜನರಿಗೆ ಬಹಳ ತೊಂದರೆ ಆಗಿತ್ತು. ನಮ್ಗ ಕೆಲಸ MLA ಜಗ್ ಕೆಲಸ ಕೊಡ್ತಾರ ಆಲಂ ಸಾಬರ್ ಅವ್ರ MLA ಆಗಿಂದ ಜಗ್ ಮಿನಿಸ್ಟರ್ ಆಗಿಂದ ಜಗ್ ಕೆಲಸ ಕೊಟ್ರು. ಎಲ್ಲಾ ಸಿಸಿ ರಸ್ತೆ ಇನ್ನೇನು ಬಹಳ ಉಳಿದಿಲ್ಲ ಸರ್. ಸಿಸಿ ರಸ್ತೆ ಎಲ್ಲ ಮುಗಿಸಿ ಸರ್. ಸಿಸಿ ರಸ್ತೆ ಮಾಡಿವಿ, ಬೀದಿ ಲೈಟ್ ಮಾಡಿಕೊಟ್ಟಿವಿ ಸರ್. MLA ಫಂಡ್ನಾಗಿಂದ ಜಗ್ ಕೆಲಸ ಕೊಟ್ರ ಮಾಡಿಸಿ ಸರ್. ನಾವು ಪಂಚಾಯತಿಲಿಂದ ನಾವು ಮಾಡಿ ಸರ್ ಕೆಲಸ. ಎಸ್ ಸರ್. ಸರಿ ಸರ್. ಸರ್ ಈಗ ತಾವು ಆಯ್ಕೆ ಆದ್ಮೇಲೆ ಸರ್ ಆಗ 2 ವರ್ಷ ಬಿಜೆಪಿ ಸರ್ಕಾರ, ಓಕೆ ಸರ್. ಮತ್ತೆ ಇವಾಗ 2 ವರ್ಷ 2ರಿಂದ 3 ವರ್ಷ ಕಾಂಗ್ರೆಸ್ ಸರ್ಕಾರ. ಸರ್ ಈಗ ತಮಗೆ 2 ವರ್ಷ ಬಿಜೆಪಿ ಸರ್ಕಾರದಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು, ಸರ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಬಿಜೆಪಿ ಸರ್ಕಾರ ಇದ್ದೊಳಗ ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗ ಬರ್ತಕ್ಕಂತ 3 ಹಳ್ಳಿ ಚಲೋ ಡೆವಲಪ್ಮೆಂಟ್ ಆಗ್ಯಾವ ಸರ್. ಓಕೆ. ಕಾಂಗ್ರೆಸ್ ಸರ್ಕಾರ ಬಂದಿಂದ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ ಸರ್. ಅನುದಾನ ಅಂತ ನಮ್ಮ ಪಂಚಾಯತಿಗೆ ಅಂದ್ರೆ ಯಾವುದೇ ರೀತಿ ಅನುದಾನ ಅಂತ ಬಂದಿಲ್ಲ ಸರ್. ಶಾಸಕರ ಫಂಡ್ನಾಗಿಂದ ಅಂತ ತೋರಿ, ಜಿಲ್ಲಾ ಪಂಚಾಯತಿ ಫಂಡ್ನಾಗಿಂದ ತೋರಿ, ತಾಲೂಕ್ ಪಂಚಾಯತಿ ಫಂಡ್ನಾಗಿಂದ ತೋರಿ ಯಾವುದೇ ರೀತಿ ಅನುದಾನ ಬಂದಿಲ್ಲ ಸರ್. ಮೊದ್ಲಾಗ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಜಗ್ ಅನುದಾನ ಕೊಟ್ಟ ಸರ್. ನಮ್ಮ ಪಂಚಾಯತಿ 3 ಹಳ್ಳಿಗೆ ಕೊಟ್ರ ಸರ್. 3 ಹಳ್ಳಿಗೆ ಕೆಲಸ ಮಾಡಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಮಗ ಅಷ್ಟೇನ ಒಟ್ಟ ಇಲ್ಲ ಸರ್. ಇವತ್ತು ಯಾವುದೇ ರೀತಿ ಡೆವಲಪ್ಮೆಂಟ್ ಮಾಡಕ್ ನಮಗ ಅನುದಾನ ಇಲ್ಲ ಸರ್. ಯಾವ್ದೇ ರೀತಿ ಅನುದಾನ ಕೂಡ ಕೊಟ್ಟಿಲ್ಲ ಸರ್. ಒಂದ್ ಯಾವುದೇ ಒಂದು ಊರಾಗ ಕೆಲಸ ಮಾಡಕ್ ಆಗಿರ್ಲಿ, ಸಿಸಿ ರಸ್ತೆ ಅಂತ ತಗೋರಿ, ಒಂದ್ ಏನಾರ ಚರಂಡಿ ಅಂತರ ತಗೋರಿ, ಒಂದ್ ಸಾಲಿ ಬಿಲ್ಡಿಂಗ್ ಕಟ್ಟಕ್ ಅಂತರ ತಗೋರಿ, ಅಲ್ಲಿಂದ ಒಂದು ಬಡವರಿಗೆ ಒಂದು ವಸತಿ ಒಳಗ ಒಂದು ಮನಿಯೇನೇ ಇಲ್ಲ. ಏನು ಇಲ್ಲಿವರೆಗೂ ಒಂದು ಮನಿ ಬಂದಿಲ್ಲ ಸರ್. ಮೊದ್ಲಾಗ ಬಿಜೆಪಿ ಸರ್ಕಾರದ ಬಂದಿದ್ವು ಬಂದೋಯ್ತು. ಒಳ್ಳೆ ಯಾವ್ದೈತಿ ಬಂದಿತ್ತು. ಬಿಜೆಪಿ ಸರ್ಕಾರ ಬಂದಿರುವಂತಂದ್ರೆ ಮನೆಗಳು ಕೊಟ್ಟಿರೋದು. ಮತ್ತೆ ಈಗಿನ ಸರ್ಕಾರ ಯಾವ್ದು ಇಲ್ಲ ಸರ್. ಒಟ್ಟೆ ಬಂದಿದೆ, ಯಾವುದೇ ಯಾವ ಯೋಜನೆಗಳಲ್ಲೂ ಬಂದಿಲ್ಲ. ಸರಿ ಸರ್. ಸರಿ ಈಗ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದಿಂದ ಪಂಚ ಗ್ಯಾರಂಟಿ ಅಂತ ಒಂದು 5 ಯೋಜನೆ ಕೊಟ್ಟಿದ್ದಾರೆ. ಸರಿ, ಯೋಜನೆಯಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ, ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ? ಜನರಿಗೆ ಅನುಕೂಲ ಆಗೋದಕ್ಕಿಂತ ಅನಾನುಕೂಲ ಆಗದ ಬಾಳ ಐತಿ ಸರ್. ಜನರಿಗೆ ಅನುಕೂಲ ಅಂತೂ ಇಲ್ಲ ಸರ್. ಓಕೆ. ಯಾಕಂದ್ರೆ ಸರ್ ಅವ್ರು 5 ಗ್ಯಾರಂಟಿ ಮಾಡಿದ್ರೆ 5 ಗ್ಯಾರಂಟಿನ ಇವತ್ತು ಜಾರಿಗೆ ಬಂದಿಲ್ಲ. ಯಾರಿಗೇನ ಅದು ಮುಟ್ತಾ ಇಲ್ಲ, ಸಮರ್ಪಕವಾಗಿ ಅನುಷ್ಠಾನಗೊಂಡಿಲ್ಲ. ಅನುಷ್ಠಾನಗೊಂಡಿಲ್ಲ, ಅದು ಮುಟ್ಟಾಕನೇ ಇಲ್ಲ. ಗೃಹಲಕ್ಷ್ಮಿ ಹಾಕ್ತಿವಿ ಅಂತಾರಿ. ಇಲ್ಲೆಲ್ಲ ಎಷ್ಟೆಷ್ಟು ಒಂದೊಂದು 2 ಕಂತ ಹಾಕಿ 3-4 ಕಂತು ಬಿಟ್ಟು ಮತ್ತೆ ನೆಕ್ಸ್ಟ್ 1-2 ಹಾಕಿ ನಡ್ಕಲ್ ಎಲ್ಲ ಗ್ಯಾಪ್ ಮಾಡಿಬಿಟ್ರೆ. ಅಷ್ಟೆಲ್ಲ ಇಲ್ಲಿ ಜನರೆಲ್ಲ ಹೇಳಕತ್ತಾರ. ಅವ್ರು ಅಧಿಕಾರ ಬಂದಾಗಿಂದನ ಲೆಕ್ಕ ಹಾಕಿರಿ ಯಾರ ಅಕೌಂಟಿಗೆನ ಇಲ್ಲಿವರೆಗೂ ತಿಂಗಳ 2,000 ಯಾರಿಗೂ ಬಿಟ್ಟಿಲ್ಲ. ಅದು ಇನ್ನೂ ಒಂದ್ಸರ ಇವ್ರು ಗ್ಯಾರಂಟಿ ಕೊಡ್ತೀವಿ ಅಂತಂದ ಹೇಳಿ ಸಿಕ್ಕಾಪಟ್ಟಿ ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ರು. ಒಂದು ಟ್ಯಾಕ್ಸ್ ತಗೋರಿ, ಒಂದು ಬಸ್ ಚಾರ್ಜ್ ಫ್ರೀ ಮಾಡ್ತೀವಿ ಅಂತ ಗಂಡು ಮಕ್ಳಿಗೆ ಅದನ್ನ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು. ಅವ್ರ ವಿಚಾರ ಏನಂದ್ರೆ ಒಂದ್ ಕಡೆಯಿಂದ ತಗೊಳ್ಳೋದು, ಒಂದ್ ಕಡೆ ಕೊಡೋದು ಅಷ್ಟೇ. ಅವ್ರ ಸರ್ಕಾರ ರಚನೆ ಮಾಡಿ ಅವ್ರಂತ ಜನರಿಗೆ ಏನೋ ಅನುಕೂಲ ಅಂತ ಮಾಡಿಲ್ಲ. ಮೊದ್ಲಾಗ ಸರ್ಕಾರ ಇತ್ತಲ್ಲ ಸರ, ಅದೇ ಸರ್ಕಾರ ರೇಟ್ನ ಒಳಗನ ಇವ್ರು ಹೆಚ್ಚುವರಿ ಕೊಟ್ಟಿತ್ತಪ್ಪ ಅಂದ್ರ ಅದು ಜನರಿಗೆ ಅನುಕೂಲ ಆಕೇತ ಅಂತ ಇಟ್ಕೋಬಹುದು ಸರ್. ಎಲ್ಲವೇ ರೇಟ್ ಜಾಸ್ತಿ. ಒಂದ್ ಪೆಟ್ರೋಲ್ ಇರ್ಬೋದು, ಒಂದ್ ಡೀಸೆಲ್ ಇರ್ಬೋದು, ಒಂದು ಗ್ಯಾಸ್ ಇರ್ಬೋದು, ಒಂದ್ ಅಡಿಗೆ ಎಣ್ಣೆ ಇರ್ಬೋದು, ಒಂದು ದಿನಸಿ ಸಾಮಾನು ಏನಿದ್ರ ಅದು ಎಲ್ಲ ರೇಟ್ ಜಾಸ್ತಿ. ಎಲ್ಲದಕ್ಕೂ ಮೇಲೆ ಟ್ಯಾಕ್ಸ್ ಇಷ್ಟಾಗುತ್ತೆ. ಒಂದ್ ಕರೆಂಟ್ ಇದ್ರು ಕೂಡ ಅವಾಗ್ಯ ಯೂನಿಟ್ಗೆ ಎಷ್ಟು ಎಲ್ಲ ಹೆಚ್ಚಾಗ್ತಾರೆ. ಇವ್ರು ಸುಮ್ಮನೆ ಗ್ಯಾರಂಟಿ ಏನಂದ್ರೆ ಸರ, ಅದ್ರಲಿಂದ ಏನ್ ಜನರಿಗಂತೂ ಒಳ್ಳೇದಾಗಿಲ್ಲ ಅಂತ ನಮ್ಮ ಅಭಿಪ್ರಾಯ ನೋಡಿ. ಒಂದ್ 10% ಒಳ್ಳೇದಾಗೈತೆ, 90% ತೊಂದ್ರೆ ಅಂತ ಆಗಿರೋದು ಸತ್ಯ ಸರ್. ಈ ಒಂದು ಟ್ಯಾಕ್ಸ್ ಆಗಿರ್ಲಿ, ಒಂದ್ ಏನೋ ಪ್ರಾಫಿಟ್ ತಗೋಬೇಕಾದ್ರೆ ಸರ ಏನೋ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಸಿಕ್ಕಾಪಟ್ಟಿ ಟ್ಯಾಕ್ಸ್ ಸರ್. ಬಿಜೆಪಿ ಸರ್ಕಾರ ಒಳಗೆ ಎಷ್ಟಿತ್ತು, ಈ ಕಾಂಗ್ರೆಸ್ ಸರ್ಕಾರ ಒಳಗೆ ಎಷ್ಟಿತ್ತು, ಆಶ್ಚರ್ಯ ಆಗಿತ್ತು. 1 ಡಬಲ್ ಆಗೈತಿ. ಇವ್ರು ಏನ್ ಫ್ರೀ ಕೊಟ್ಟಿರ್ತಾರ? ಫ್ರೀ ಕೊಡೋದ್ರಾಗ ಏನೈತಿ? ಒಂದ್ ಅಬಕಾರಿಲಿ ತಗೊಂಡ್ರನ ಅವಾಗ ಏನಿತ್ತು ಸರ, ಅಬಕಾರಿ ಅವಾಗ ಏನ್ ರೇಟ್ ಇತ್ತು, ಈಗ ಏನ್ ರೇಟ್ ಐತಾರ? ಈ ನಮ್ಮ ಇದು ಹೆಂಗ್ ನಡೆದ ಸರ, ಮನ್ಯಾಗ ಗಂಡ ಮಕ್ಳು ತಗೊಂಡ್ರೆ ಹೆಣ್ಮಕ್ಳು 2,000 ಫ್ರೀ. ಗಂಡ ಮಕ್ಳದ್ ಅದ್ರ ಲೆಕ್ಕ ಹಾಕಿರ ತಿಂಗಳಿಗೆ ಇವ್ರು 2,000 ಅಂದ್ರೆ ಕರೆಕ್ಟ್ ಆಗಿ ಹಾಕಕತ್ತಿಲ್ಲ ಸರ್. 2,000 ಕರೆಕ್ಟ್ ಆಗಿ ಹಾಕಕತ್ತಿಲ್ಲ ಅಂದ್ರ ಅವ್ರು 2,000 ಹಾಕಿದ್ರು ಕೂಡ ಗಂಡ ಮಕ್ಳು ಒಂದು 4,000 ಅಂದ್ರೆ ಇವ್ರು ತೊಗೊಳಕತ್ತ. ಈ ಕಡೆ ತಗೋದು, ಈ ಕಡೆ ಕೊಡೋದು. ಅದು ಏನಂದ್ರೆ ಸರ, ಇವ್ರು ಅಮ್ಮಕ್ಕ ಕೊಡ್ತಾರ ಅನ್ನೋದು 2,000 ಬಂದೈತೆ ನಾವು ಕೆಲವು ಮಂದಿ ಖುಷಿ ಪಡ್ಬೋದು. ಇದು ಕಂಟಿನ್ಯೂ ದಿನ ತಗೊಂತಾರಲ್ಲ ಸರ್, ಡೈಲಿ ವಸೂಲಿ ಮಾಡ್ತಾರೆ. ದಿನ 100-150 ರೂಪಾಯಿ ವಸೂಲಿ ಮಾಡಿ ತಿಂಗಳಿಗೆ ಎಷ್ಟು ಆಗತ್ತಾರ? 100 ಇಡ್ಕಂದ್ರ 3,000, 150 ಇಡ್ಕಂದ್ರೆ 4,500. ಅವ್ರು ಕೂಡ 2,000. ಇದು ಕಂಟಿನ್ಯೂ ಇದು ಬೆಳಕಂದ್ರೆ ಇವ್ರು ಕಟ್ತಾರೆ. ಇವ್ರು ಅವ್ರು ಹಾಕಿಂದ ಇವ್ರು ತಗೋಬೇಕು. ಇವ್ರು ಬೆಳಕಂದ್ರೆ ಕಟ್ಟ ಇದ್ದಿದ್ದು, ಕಟ್ಟಿಂದ ಮುಂದೆ ಹೋಗ್ಬೇಕು ಸರ್. ಇದು ಗ್ಯಾರಂಟಿಲಿಂದ ಜನರಿಗೆ ಅಂತ ಯಾವುದೇ ಅನುಕೂಲತೆ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ಗ್ಯಾರಂಟಿ ಅನಾನುಕೂಲ ಆಗ್ತಾರೆ, ಅನುಕೂಲ ಪೂರ ಅನಾನುಕೂಲ. ಎಸ್ ಸರ್.
ಸರ್ ಈಗ ನಮ್ಮ ಪ್ರಧಾನಮಂತ್ರಿ ಅವರ ಒಂದು ಕನಸಿನ ಯೋಜನೆ ಕನಸಿನ ಯೋಜನೆ ಅಂದ್ರೆ ಮನೆ ಮನೆಗೆ ಗಂಗೆ ಅಂತ. ಸರ್ ಈ ಮನೆ ಮನೆಗೆ ಗಂಗೆ ಅನ್ನುವಂಥದ್ದು ಸರ್ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟರ ಮಟ್ಟಿಗೆ ಇದು ಅನುಷ್ಠಾನ ಮತ್ತು ಎಷ್ಟರವರೆಗೆ ಸಫಲಗೊಂಡಿದೆ? ಸರ ನಮ್ಮ ಗ್ರಾಮ ಪಂಚಾಯತಿ ವಣಿಗೇರಿ ಒಳಗ ಬರಂತಕ್ಕಂತ ಹಳ್ಳಿ ಸರ 3 ಹಳ್ಳಿ ಬರ್ತಾವ ಸರ್. ವಣಿಗೇರಿ, ಗುತ್ತೂರು, ಕೆಂಪಳ್ಳಿ. ಗುತ್ತೂರು ಕೆಂಪಳ್ಳಿ ಕಂಪ್ಲೀಟ್ ಆಗ್ಯದ. ಎಸ್ ಸರ್. ವಣಿಗೇರಿ 50% ಕಂಪ್ಲೀಟ್ ಆಗ್ಯದ ಸರ. ಬಟ್ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ಓಕೆ. ದೊಡ್ಡ ಊರು ಅಂತಂದ ಹೇಳಿ 2 ಸಲ ಎಸ್ಟಿಮೇಟ್ ಮಾಡ್ಕೊಂಡಿದ್ರು ಸರ್. ಒಂದ್ ಅರ್ಧ ಊರು ಫಸ್ಟ್ ಮಾಡ್ಕೊಂಡಿದ್ರು, ಅರ್ಧ ಊರು ಆಮೇಲೆ ಎತ್ತೂರಿ ಅಂತಂದ್ರೆ ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿ ಅದನ್ನ ಅಪ್ರೂವ್ ತೊಗೊಂಡ್ರ ಸರ್. ನಾವು ಮಾತಾಡಿದ್ವಿ, ಅಧಿಕಾರಿಗಳಿಗೇನು ಮಾತಾಡಿದ್ವಿ, ಅವ್ರ ಕಾಂಟ್ರಾಕ್ಟರ್ಗೇನು ಮಾತಾಡಿದ್ವಿ. ಇಲ್ಲ ಅಪ್ರೂವ್ ಆಗೈತ್ರಿ, ಮಾಡ್ತೀವಿ. ಅದು ಒಂದು 50% ಎಲ್ಲ ಕ್ಲೋಸ್ ಮಾಡಿ ಅಷ್ಟು ಎಟ್ ಅ ಟೈಮ್ ಅಮ್ಮಕ್ಕ ನೀವು ವಣಿಗೇರಿ ಏನೇನ್ ಸಪ್ಲೈ ಅಷ್ಟು ಅಮ್ಮಕ್ಕ ಕೊಡ್ತೀವಿ ಅಂತ ಮಾಡ್ಯಾರ ಸರ್. ಮಾಡ್ಯಾರ. ನಮ್ಗೆ ಇನ್ನ ಒಂದು ಇದು ಊರಾಗ ವರ್ಕ್ ಸ್ವಲ್ಪ ಲೇಟ್ ಆಗೈತೆ ಸರ್. ನೀರಂದ್ರೆ ಬಂದು ನಮ್ಗೆ ಅಲ್ಲೇ ಸಪ್ಲೈ ಆಗಲ್ಲ ಸರ್. ಓಕೆ. ಅಲ್ಲಿ 2.5-3 ವರ್ಷದಿಂದ ನಮ್ ನೀರು 2 ವರ್ಷ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಅದು LNTR ಏನ್ ಟೆಂಡರ್ ವರ್ಕ್ ಐತಲ್ ಸರ್, ಅವ್ರು ತಗೊಂಬಂದ್ ನಮ್ ಟ್ಯಾಂಕಿ ನೀರ್ ಸಪ್ಲೈ ಮಾಡಕತ್ತಾರ. ಡ್ಯಾಮಿನ ನೀರ್ ಅಂದ್ರೆ ಬರ್ತಾರ. ಬಟ್ ಪೈಪ್ ಲೈನ್ ಮನಿಗೆ ನಲ್ಲಿಗೆ ಇನ್ನೂ ಸಪ್ಲೈ ಆಗ್ತಾ ಇಲ್ಲ. ನಮ್ಮ ಮೊದ್ಲಾಗ ಪಂಚಾಯತಿ ಒಳಗ ನಲ್ಲಿ ಏನ ಇದ್ವಲ್ಲ, ಪೈಪ್ ಲೈನ್ ಇದ್ವಲ್ಲ ಸರ್, ಅದ್ರ ಒಳಗನ ಅದೇ ನೀರ ಸಪ್ಲೈ ಮಾಡಕತ್ವಿ. ಅವ್ರು ಕಂಪ್ಲೀಟ್ ಆಗಲ್ಲ ಸರ್. ಇದರಿಂದ ಜನರಿಗೆ ನೀರಿನ ಅಭಾವ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ಲ ಸರ್? ನೀರಿಗೆ ಜನರಿಗೆ ಬಹಳ ಅನುಕೂಲ ಐತೆ ಸರ್. ಮನಿಗೆನ ನೀರು ಹೋಗುತ್ತಲ್ಲ ಸರ್, ಶುದ್ಧ ಕುಡಿಯೋ ನೀರು ಹೋಗುತ್ತಲ್ಲ ಸರ್. ಆಗತನ ತೊಂದ್ರೆ ಸರ್. ಕಂಪ್ಲೀಟ್ ಆಗಿ ಅವ್ರ ಮನಿ ತಲುಪತನ ಸ್ವಲ್ಪ ತೊಂದ್ರೆ ಸರ್. ಆಗಿಂದ ಒಳ್ಳೆ ಕೆಲಸ ಸರ್. ಆಗಿಂದ ಒಳ್ಳೆ ಕುಡಿಯೋ ನೀರು ಒಳ್ಳೆ ಯೋಜನೆ ಸರ್ ಮನಿಗೆ. ಸರಿ ಈ ಕೊನೆಯಾಗಿ ಮತ್ತೆ ತಮ್ದು ಈಗ ಅಕ್ಟೋಬರ್ ತಮ್ಮ ಅವಧಿ ಮುಗಿತು. ಸರ್ ಮತ್ತೆ ನವೆಂಬರ್ ಮತ್ತು ಡಿಸೆಂಬರ್ ತಮ್ಮ ಚುನಾವಣೆ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಬಂತು. ಸರಿ ಚುನಾವಣೆ ಸರ್ ಮತ್ತೆ ತಾವು ಸ್ಪರ್ಧೆ ಮಾಡಬಹುದಾ? ಜನರ ಅಭಿಪ್ರಾಯ ಸರ್. ಎಸ್, ನಾವು ಸ್ಪರ್ಧೆ ಮಾಡ್ಬೇಕು ಬಿಡ್ಬೇಕು ಅನ್ನೋದು ಜನರ ಅಭಿಪ್ರಾಯ. ಜನರ ಅಭಿಪ್ರಾಯ ಬಂದ್ರೆ ಮಾಡ್ತೀವಿ ಸರ್. ಜನರ ಅಭಿಪ್ರಾಯ ಇರ್ಲಿಲ್ಲ ಅಂದ್ರೆ ಓಕೆ. ಸರ್ ನಾವು ಇನ್ನೊಂದು ವಿಷಯ ಕೇಳಿದ್ವಿ ಸರ್ ನಮ್ಮ ಗ್ರೌಂಡ್ ರಿಪೋರ್ಟ್ ನಲ್ಲಿ. ಸರ್ ಈಗ ತಾವು ಮಾಡ್ತಿರುವಂತ ಕಾರ್ಯಗಳು ಅಭಿವೃದ್ಧಿಗಳನ್ನು ನೋಡಿ ಮುಂಬರುವಂತ ತಾಲೂಕು ಪಂಚಾಯತಿಯಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್. ಇದರಿಂದ ತಮ್ಮ ಅಭಿಪ್ರಾಯ? ಸರ್ ಹೆಸರು ಕೇಳಿ ಬರ್ತಾ ಇರೋದು ಯಾರ್ಲಿಂದ ಸರ್? ಜನರಲಿಂದ. ಎಸ್, ನಮ್ಗೆ ಹೆಸರು ಕೇಳಿ ಬರ್ತಾ ಇರೋದು ಜನರಲಿಂದ. ಓಕೆ. ಜನರದ ಹೆಂಗ ನಮ್ಮ ಮೇಲೆ ಅಭಿಮಾನ ಇರ್ತೈತಿ, ನಾವು ಜನರಿಗೆ ಹೆಂಗ್ ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಮ್ ಡಿಸ್ಕಸ್. ಅವ್ರು ಓಕೆ ಅಂದ್ರೆ ಓಕೆ. ಜನ ತಮಗೆ ಅವಕಾಶ ಕೊಟ್ಟೆ ತಾವು ನಿಲ್ಲಕ್ಕೆ ಮಾಡ್ತೀವಿ, ಸಿದ್ಧರಾಗಿದ್ದೀವಿ. ಜನರ ಅವಕಾಶ ಕೊಟ್ರಲ್ಲ ಸರ್ ಮಾಡೋದು. ಓಕೆ. ಈ ನಾವ್ ಏನಾರ ಮಾಡ್ಬೇಕಂತೀವಿ ಸರ್. ಜನರು ನಮ್ಗೆ ಮೊದ್ಲ ಜನರ ಬೆಂಬಲ ನಮ್ಗಿರ್ಬೇಕು. ಓಕೆ. ಜನರಲ್ಲಿಂದ ನಾವು ಜನರಿಂದನೇ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನಪ್ರತಿನಿಧಿಗಳು. ಅವರು ಓಕೆ ಅಂದ್ರೆ ಓಕೆ ಸರ್. ಎಸ್ ಸರ್. ಸರಿ ಸರ್. ಈಗ ಕೊನೆಯದಾಗಿ ತಮಗೆ ಆಯ್ಕೆ ಮಾಡಿ ಕೊಟ್ರು ಅಂತ ಈಗ ತಮ್ಮನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕೊಟ್ಟ ಜನರಿಗೆ ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ಗೆ ಸರ್ ಕೊನೆಯದಾಗಿ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನಮ್ಮನ್ನ ಜನರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಮಾಡಿದ್ರು ಸರ್. ಬಹಳ ಗೌರವದಿಂದ ಆಯ್ಕೆ ಮಾಡಿದ್ರು ಸರ್. ಓಕೆ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರನ್ನ ಕಡಿಮೆನ ಸರ್. ನಾವೇನ ನಮ್ಮ ರಾಜಕೀಯ ಹಿನ್ನೆಲೆ ಏನಿಲ್ಲ ಸರ್. ಏನ ಇವತ್ತ ತಂದಿ ತಾಲೂಕ್ ಪಂಚಾಯತಿ ಮೆಂಬರ್, ಜಿಲ್ಲಾ ಪಂಚಾಯತಿ ಮೆಂಬರ್ ಆ ಇದ್ರ ಒಳಗ ಜನರು ಆಯ್ಕೆ ಮಾಡ್ಯಾರ ಅನ್ನೋದನ್ನ ಇಲ್ಲ ಸರ್. ನಾವು ಯಾವ್ದೇ ರೀತಿ ಆಗಲೇ ಹೇಳಿದೆ ನಿಮ್ಗ, ನಮ್ದು ಯಾವ್ದೇ ರೀತಿ ನಮ್ ರೈತ ಕುಟುಂಬ, ರಾಜಕೀಯ ಕುಟುಂಬ ಅಂದ್ರೆ ಅಲ್ವೇ ಅಲ್ಲ. ಜನರು ನಾವು ಒಂದು ಪಕ್ಷದ ಗುರ್ತ ಮಾಡ್ಕೊಂಡ್ವಿ. ಭಾರತೀಯ ಜನತಾ ಪಾರ್ಟಿ ಒಳಗ ನಾವು ಕೆಲಸ ಮಾಡಿದ್ವಿ ಕಾರ್ಯಕರ್ತರಾಗಿ. ಅವ್ರನ್ನ ನಮ್ಮನ್ನ ಗುರ್ತ ಮಾಡಿದ್ರ, ಜನರನ್ನು ಗುರ್ತ ಮಾಡಿದ್ರ. ಹಂಗಾಗಿ ನಾವು ನೆಂಬರ್ ಆದ್ವಿ ಸರ್. ಜನರಿಗೆ ಜನರಿಗೆ ನಾವು ಧನ್ಯವಾದಗಳು ಹೇಳಕ್ ನಾವು ಬಯಸ್ತೀವಿ ಸರ್. ಮತ್ತೆ ಆಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಆಲಪ್ ಸಕೋರ್ ಇರ್ಬೋದು, ನಮ್ಮ ಕಾರ್ಯಕರ್ತರು ಯಾರೇ ಇದ್ರನ್ನ ನಮ್ಗೆ ಬೆಳೆಸಿದ್ವಿ ಸರ್. ಅದ್ರಲ್ಲಿಂದ ನಾವು ನೆಂಬರ್ ಆಗಿದ್ವಿ ಸರ್. ಸರ್ ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ.